ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. HSTR ನೇಮಕಾತಿ ಅಪ್ಡೇಟ್ಗೆ ಸ್ವಾಗತ. ಸಾಕಷ್ಟು ದೊಡ್ಡ ಬದಲಾವಣೆ ಕೂಡ ಮಾಡ್ತಾ ಇದ್ದಾರೆ. PG ಮ್ಯಾಂಡೇಟರಿ ಕೂಡ ಮಾಡಿ ನೋ TET ಏನು ಅಪ್ಡೇಟ್ ಸುದ್ದಿ ಎಲ್ಲ ಕಡೆ ಬರ್ತಾ ಇದೆ. ನಿಮಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಮಗೆ ಗೊತ್ತಿರೋ ಹಾಗೆ ಮುಂಬರುವ ನಿಮಗೆ HSTR ನೇಮಕಾತಿ ಇನ್ನೇನು ಬರುವ ಸಾಧ್ಯತೆ ಕೂಡ ಇದೆ, ಎಕ್ಸ್ಪೆಕ್ಟೆಡ್ ಕೂಡ ಮಾಡ್ತಾ ಇದೀವಿ. ಅಲ್ಲಿ ಇಲ್ಲಿ ಮೈನ್ ಅಪ್ಡೇಟ್ಸ್ ಏನು ಅಂದ್ರೆ ಸಾಕಷ್ಟು ಕಡೆ ಸುದ್ದಿ ಆಗ್ತಾ ಇರೋದು ನಿಮಗೆ ಬಂದ್ಬಿಟ್ಟು ಪೋಸ್ಟ್ ಗ್ರಾಜುಯೇಷನ್ ಕೂಡ ಮ್ಯಾಂಡೇಟರಿ ಕೂಡ ಮಾಡ್ತಾ ಇದ್ದಾರೆ. ಅದು ಬಂದ್ಬಿಟ್ಟು HSTR ಹೈಸ್ಕೂಲ್ ಟೀಚರ್ ರಿಕ್ವೈರ್ಮೆಂಟ್ಗಳಿಗೆ ಇಲ್ಲಿ ಏನ್ ಕಂಬೈನ್ ಮಾಡ್ತಾ ಇದ್ದಾರೆ ಅಂದ್ರೆ 9, 10, 11, 12 ನಿಮಗೆ ಕಂಬೈನ್ಡ್ ಆಗಿ ಮಾಡ್ಕೊಂಡು ನಿಮಗೆ ಅದ್ರ ಬಂದ್ಬಿಟ್ಟು ಮ್ಯಾಂಡೇಟರಿ PG ಕೂಡ ಮಾಡ್ತಾ ಇದ್ದಾರೆ. TET ಎಕ್ಸಾಮ್ ಕೂಡ ನೋ ನೀಡ್, TET ಎಕ್ಸಾಮ್ ಬೇಕಾಗಿಲ್ಲ ಅಂತ ಕೂಡ ಮಾಡ್ತಾ ಇದ್ದಾರೆ. ಈ ಸುದ್ದಿ ಕೂಡ ಎಲ್ಲ ವೈರಲ್ ಕೂಡ ಆಗ್ತಾ ಇದೆ. ಇದು ಬಂದ್ಬಿಟ್ಟು ಓಲ್ಡ್ ಅಫಿಷಿಯಲ್ ನೋಟಿಫಿಕೇಶನ್ ಕೂಡ ಇದೆ, ಅದನ್ನ ಇಂಪ್ಲಿಮೆಂಟ್ ಮಾಡುವ ಸಾಧ್ಯತೆ ಕೂಡ ಇದೆ ಅಂತೇಳಿ ಎಲ್ಲ ಕಡೆ ಅಪ್ಡೇಟ್ ಕೂಡ ಬರ್ತಾ ಇದೆ. ಏನಂದ್ರೆ ನಮಗೆ ಪೋಸ್ಟ್ ಗ್ರಾಜುಯೇಷನ್ ಪ್ಲಸ್ BEd ಇದ್ರೆ ನಿಮಗೆ ಸಾಕು, ನೀವು ಎಲಿಜಿಬಲ್ ಕೂಡ ಆಗ್ತೀರಾ. ಓನ್ಲಿ ಫಾರ್ ನಿಮಗೆ ಗ್ರಾಜುಯೇಷನ್ ಕೂಡ ಮಾಡಿದ್ರೆ ನೀವು ಎಲಿಜಿಬಲ್ ಕೂಡ ಆಗೋದಿಲ್ಲ. ಇಲ್ಲಿ ಬಂದ್ಬಿಟ್ಟು ಹೈಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ HSTR ಗೆ ನಿಮಗೆ ಯಾವುದೇ ರೀತಿ TET ಎಕ್ಸಾಮ್ಸ್ ಕೂಡ ಬೇಕಾಗಿಲ್ಲ. ನಿಮ್ದು ಅಬೌವ್ 50% ಇದ್ರೆ ನೀವು ಈಸಿಯಾಗಿ ಎಲಿಜಿಬಲ್ ಕೂಡ ಆಗ್ಬೋದು. ನಿಮಗೆ ಪೋಸ್ಟ್ ಗ್ರಾಜುಯೇಷನ್ ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ನಿಮಗೆ ಇದು ಪ್ರೈಮರಿ ಆದ್ರೆ ನಿಮಗೆ ಟೀಚಿಂಗ್ ಆದ್ರೆ ನೋ ವೆರಿ, ನಿಮಗೆ HSTR ಹೈಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ಗೆ ಅಲ್ಲಿ ಕಾಂಪಿಟೇಷನ್ ಲೆವೆಲ್ ಜಾಸ್ತಿ ಆಗಿರೋ ಕಾರಣ ಸ್ಯಾಲರಿ ಕೂಡ ನಿಮಗೆ ನೆಕ್ಸ್ಟ್ ಲೆವೆಲ್ ಸ್ಯಾಲರಿ ಜಾಸ್ತಿ ಇರೋ ಕಾರಣ ಇಲ್ಲಿ ಬಂದ್ಬಿಟ್ಟು ಸಾಕಷ್ಟು ಜನ ಕಾಂಪಿಟೇಷನ್ ಲೆವೆಲ್ ಹೆಚ್ಚಳ ಆಗ್ತಿರೋ ಕಾರಣ ಈ ರೀತಿ ನಿರ್ಬಂಧನೆ ತರೋದಕ್ಕೆ ಸಾಧ್ಯತೆ ಕೂಡ ಇದೆ ಅಂತ ಹೇಳಿ ಎಲ್ಲ ಕಡೆ ಸುದ್ದಿ ಆಗ್ತಾ ಇದೆ. ನೋಡೋಣ ಬನ್ನಿ. ಅಲ್ಲಿ ನೋಡೋದಾದ್ರೆ ನೀವು ಮೈನ್ ಥಿಂಗ್ TET ಎಕ್ಸಾಮ್ಸ್ ಬೇಡ HSTR ಗೆ, ಅಂಡ್ ನಿಮಗೆ PG ಪ್ಲಸ್ BEd ಆದ್ರೆ ನೀವು ಎಲಿಜಿಬಲ್ ಕೂಡ ಆಗ್ತೀರಾ ಅಂತ ಹೇಳಿ ಅಪ್ಡೇಟ್ ಕೂಡ ಬರ್ತಾ ಇದೆ. ಇದು ಬಂದ್ಬಿಟ್ಟು ಅಫಿಷಿಯಲ್ ಅನೌನ್ಸ್ಮೆಂಟ್ ಆಗಿಲ್ಲ, ಬಟ್ ಓಲ್ಡ್ ನೋಟಿಫಿಕೇಶನ್ ಕೂಡ ಇದೆ, ಎಲ್ಲ ಕೂಡ ಮಾತಾಡ್ತಾ ಇದ್ದಾರೆ. ನಿಮಗೆ ಅಂತಿಮ ತೀರ್ಪು ಸರ್ಕಾರದವರು ನಿರ್ಧಾರ ಕೂಡ ಮಾಡ್ತಾರೆ, ಅಲ್ಲಿವರೆಗೂ ನೀವು ನಂಬೇಡಿ. ಬಿಕಾಸ್ ಯಾಕೆ ಅಂದ್ರೆ ಲೈಕ್ ಈ ರೀತಿ ನಿರ್ಬಂಧ ಕೂಡ ಆಗ್ಬೋದು, ಬಿಕಾಸ್ ಕಾಂಪಿಟೇಷನ್ ಲೆವೆಲ್ ಜಾಸ್ತಿ ಆಗಿರೋ ಕಾರಣ ಕಷ್ಟ ಆಗ್ಬೋದು. ಮತ್ತೆ 50% ನೀವು ಕಡ್ಡಾಯವಾಗಿ ಎಲ್ಲಾದ್ರೂ ಕೂಡ BEd PG ಎಲ್ಲಾದ್ರೂ ನೀವು ಕಡ್ಡಾಯವಾಗಿ ತೆಗೆದ್ರೆ ನೀವು ಎಲಿಜಿಬಲ್ ಕೂಡ ಆಗ್ತೀರಾ. ಅದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಕೊಡ್ತೀನಿ. ನಿಮಗೆ ಈ ರೀತಿ ಚೇಂಜಸ್ ತಂದಿರೋದು ನಿಮಗೆ ಏನು ಅನ್ಸುತ್ತೆ? ಈ ರೀತಿ ನಿಮಗೆ ಓನ್ಲಿ PG ಕ್ಯಾಂಡಿಡೇಟ್ಸ್ ಮಾತ್ರ ನೋ TET ನೀಡೆಡ್ ಈ ರೀತಿ ತರಬೇಕಾ ಏನೋ ನಿಮಗೆ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.